ಸ್ಟಾರ್ ದರ್ಶನ್ ಮೊನ್ನೆ ಬೆಂಗಳೂರು ಸೆಷನ್ಸ್ ಕೋರ್ಟ್ಗೆ ಬಂದಿದ್ರು. ಪವಿತ್ರ ಗೌಡ ಕೂಡ ಹಾಜರಾಗಿದ್ರು. ಇವರ ಕೇಸ್ ವಿಚಾರಣೆ ಮುಂದಿನ ತಿಂಗಳು ಫೆಬ್ರವರಿ 25ರಂದು ಮುಂದೂಡಲಾಗಿದೆ. ಇದೇ ಸಮಯದಲ್ಲಿಯೇ ಜನವರಿ 12ರಿಂದ ಮುಂದಿನ 5 ದಿನಗಳವರೆಗೆ ಮೈಸೂರಿಗೆ ಹೋಗುವುದಕ್ಕೆ ಅವಕಾಶ ಮಾಡಿಕೊಡಿ ಅಂತಲೇ ದರ್ಶನ್ ಮನವಿ ಮಾಡಿಕೊಂಡಿದ್ರು. ಅದೇ ರೀತಿಯೇ ಪವಿತ್ರ ಗೌಡ ಕೂಡ ದೇವಸ್ಥಾನಕ್ಕೆ ಹೋಗಬೇಕಿದೆ, ಅದಕ್ಕೇನೆ 1 ತಿಂಗಳು ಬೇರೆ ರಾಜ್ಯಗಳಿಗೆ ಹೋಗಲು ಅವಕಾಶ ಮಾಡಿಕೊಡಿ ಅಂತಲೇ ಕೇಳಿದ್ರು. ನ್ಯಾಯಾಲಯ ಇವರ ಮನವಿಗೆ ಸ್ಪಂದಿಸಿದೆ. ಹಾಗಾಗಿಯೇ ದರ್ಶನ್ ಇದೀಗ ಮೈಸೂರಿನ ತಮ್ಮ ಫಾರ್ಮ್ ಹೌಸ್ ಅಲ್ಲಿ ಬೀಡು ಬಿಟ್ಟಿದ್ದಾರೆ. ಪವಿತ್ರ ಗೌಡ ದೂರದ ರಾಜ್ಯಗಳಿಗೆ ಹೋಗಲು ಪ್ಲಾನ್ ಮಾಡಿಕೊಳ್ತಿದ್ದಾರೆ. ಇದರ ಮಧ್ಯೆ ಇದೀಗ ಸಂಕ್ರಾಂತಿ ಸಂಭ್ರಮ ಹಬ್ಬ ಬಂದಿದೆ. ದರ್ಶನ್ ಆ ತಯಾರಿಯಲ್ಲಿಯೇ ಇದ್ದಾರೆ. ದರ್ಶನ್ ಸಂಕ್ರಾಂತಿ ಹಬ್ಬ ಜೋರಾಗಿಯೇ ಇದೆ. ಮೈಸೂರಿನ ತಮ್ಮ ಫಾರ್ಮ್ ಹೌಸ್ನಲ್ಲಿಯೇ ಈ ಒಂದು ಹಬ್ಬದ ತಯಾರಿಯನ್ನು ಮಾಡ್ತಿದ್ದಾರೆ. ಆದರೆ ಇವರಿಗೆ ಸಂಕ್ರಾಂತಿ ಹಬ್ಬ ಹೊಸದೇನೂ ಅಲ್ಲ, ತಯಾರಿನೂ ಹೊಸದಲ್ವೇ ಅಲ್ಲ ಬಿಡಿ. ಪ್ರತಿ ವರ್ಷ ದರ್ಶನ್ ತಮ್ಮ ಇದೇ ಫಾರ್ಮ್ ಹೌಸ್ನಲ್ಲಿಯೇ ಸಂಕ್ರಾಂತಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾರೆ. ಇದೇ ಫಾರ್ಮ್ ಹೌಸಲ್ಲಿ ಕುದುರೆಗಳಿವೆ, ಹಸುಗಳು ಇವೆ, ಕುರಿ ಕೋಳಿಗಳು ಸಹ ಇವೆ. ಇವುಗಳನ್ನು ಸಂಕ್ರಾಂತಿ ಹಬ್ಬಕ್ಕೆ ದರ್ಶನ್ ಪ್ರತಿ ವರ್ಷ ರೆಡಿ ಮಾಡ್ತಾರೆ. ತಾವೇ ಪ್ಲಾನ್ ಮಾಡಿ ರೆಡಿ ಮಾಡಿರೋ ಒಂದು ಎತ್ತಿನ ಬಂಡಿ ಕೂಡ ಇದೆ. ಅದರಲ್ಲಿ ಕುಳಿತು ಅಷ್ಟೇ ಖುಷಿಯಲ್ಲಿಯೇ ದೂರ ದೂರಕ್ಕೂ ಹೋಗ್ತಾರೆ. ಸ್ಯಾಂಡಲ್ವುಡ್ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಮುದ್ದಾದ ಫೋಟೋಗಳನ್ನು ಶೇರ್ ಮಾಡಿದ್ದಾರೆ. ವಿಜಯಲಕ್ಷ್ಮಿ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಫೋಟೋಗಳನ್ನು ಶೇರ್ ಮಾಡಿದ್ದು, ಇದರಲ್ಲಿ ಅವರು ಮುದ್ದಾಗಿ ಬೆಕ್ಕನ್ನು ಎತ್ಕೊಂಡು ಸಮಯ ಕಳೆಯೋದನ್ನು ನೋಡಬಹುದು. ವಿಜಯಲಕ್ಷ್ಮಿ ಅವರು ಬೆಡ್ರೂಮ್ನಿಂದಲೇ ಫೋಟೋಸನ್ನು ಅಪ್ಲೋಡ್ ಮಾಡಿದ್ದಾರೆ. ಮೆರೂನ್ ಕಲರ್ ಡ್ರೆಸ್ ಧರಿಸಿದ್ದ ಅವರು ಕೂದಲನ್ನು ಫ್ರೀಯಾಗಿ ಬಿಟ್ಟಿದ್ರು. ಮುದ್ದಾದ ಬಿಳಿ ಬಣ್ಣದ ಬೆಕ್ಕನ್ನು ಎತ್ಕೊಂಡು ಮುದ್ದು ಮಾಡಿದ್ದಾರೆ ವಿಜಯಲಕ್ಷ್ಮಿ. ಅದನ್ನು ಎತ್ಕೊಂಡು ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ಭಾನುವಾರದ ನಿಧಾನಗತಿಯನ್ನು ಅಪ್ಪಿಕೊಳ್ಳೋದು ಅಂತ ವಿಜಯಲಕ್ಷ್ಮಿ ಅವರು ಪೋಸ್ಟ್ಗೆ ಕ್ಯಾಪ್ಷನ್ ಬರೆದಿದ್ದಾರೆ. ಅವರು ಶೇರ್ ಮಾಡಿದ ಫೋಟೋಗಳಿಗೆ 19,000ಕ್ಕೂ ಹೆಚ್ಚು ಲೈಕ್ಸ್ ಬಂದಿದ್ದು, ಬಹಳಷ್ಟು ಜನರು ಕಮೆಂಟ್ ಮಾಡಿದ್ದಾರೆ. ಬಹಳಷ್ಟು ಜನರು ರೆಡ್ ಹಾರ್ಟ್ ಎಮೋಜಿಯನ್ನು ಕಮೆಂಟ್ ಮಾಡಿದ್ದಾರೆ. ವಿಜಯಲಕ್ಷ್ಮಿ ಅವರು ಬೆಕ್ಕಿನ ಜೊತೆ ಆಟವಾಡುವುದನ್ನು ಇಲ್ಲಿ ಕಾಣಬಹುದು. ಮುದ್ದಾದ ಬೆಕ್ಕನ್ನು ಎತ್ಕೊಂಡು ಮುದ್ದಾಡಿದ ವಿಜಯಲಕ್ಷ್ಮಿ ಆ ಸಮಯವನ್ನು ಸಂಪೂರ್ಣವಾಗಿ ಎಂಜಾಯ್ ಮಾಡಿದ್ದು ಆ ಕ್ಯೂಟ್ ಮೊಮೆಂಟ್ಸ್ ಫೋಟೋದಲ್ಲಿ ಸೆರೆಯಾಗಿದೆ. ನಟ ರಿಷಬ್ ಶೆಟ್ಟಿ ಮತ್ತು ಪ್ರಶಾಂತ್ ವರ್ಮಾ ಅವರ ಮುಂಬರುವ ಚಿತ್ರ ಜೈ ಹನುಮಾನ್ ಬಿಡುಗಡೆಗೂ ಮುನ್ನವೇ ಕಾನೂನು ಸಂಕಷ್ಟದಲ್ಲಿ ಸಿಲುಕಿಕೊಂಡಿದೆ. ನಿರ್ಮಾಣ ಸಂಸ್ಥೆ ಮತ್ತು ಚಿತ್ರದ ನಟನ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ಜೈ ಹನುಮಾನ್ ಚಿತ್ರದಲ್ಲಿ ಹನುಮಂತನ ಪಾತ್ರ ನಿರ್ವಹಿಸಿದ್ದ ರಿಷಬ್ ಶೆಟ್ಟಿ ಅವರ ಮುಖವನ್ನು ಮನುಷ್ಯನಂತೆ ತೋರಿಸಲಾಗಿದೆ ಅಂತ ದೂರುದಾರರು ತಿಳಿಸಿದ್ದಾರೆ. ಪುಷ್ಪ 2 ಚಿತ್ರದ ಪ್ರೀಮಿಯರ್ ಪ್ರದರ್ಶನದ ಸಮಯದಲ್ಲಿ ಸಂಧ್ಯಾ ಥಿಯೇಟರ್ನಲ್ಲಿ ನಡೆದ ಘಟನೆಯಿಂದ ಮೈತ್ರಿ ಮೂವಿ ಮೇಕರ್ಸ್ನ ರವಿಶಂಕರ್ ಮತ್ತು ನವೀನ್ ಎರ್ನೇನಿ ಸ್ವಲ್ಪ ನಿರಾಳರಾಗಿದ್ರು. ಇದೀಗ ಅವರ ಮುಂಬರುವ ಚಿತ್ರ ಜೈ ಹನುಮಾನ್ ಬಗ್ಗೆ ಗದ್ದಲ ಆರಂಭವಾಗಿದೆ. ಹೈಕೋರ್ಟ್ ವಕೀಲ ಮಾಮಿತಲ್ ತಿರುಮಲ್ ರಾವ್ ಅವರು ನಿರ್ಮಾಪಕರು ಮತ್ತು ರಿಷಬ್ ಶೆಟ್ಟಿ ವಿರುದ್ಧ ಈ ದೂರನ್ನ ದಾಖಲಿಸಿದ್ದಾರೆ. ಚಿತ್ರದಲ್ಲಿ ಹನುಮಂತನ ಮುಖವನ್ನ ಮನುಷ್ಯನಂತೆ ತೋರಿಸಲಾಗಿದೆ ಎಂಬುದು ಅವರ ದೂರು. ಇತ್ತೀಚೆಗೆ ಪತ್ರಿಕಾಗೋಷ್ಠಿ ನಡೆಸಿದ ತಿರುಮಲ್ ಅವರು ಜೈ ಹನುಮಾನ್ ವಿರುದ್ಧ ನಾಂಪಲ್ಲಿ ಕ್ರಿಮಿನಲ್ ನ್ಯಾಯಾಲಯದಲ್ಲಿ ದೂರು ದಾಖಲಿಸಿರುವುದಾಗಿ ತಿಳಿಸಿದರು. ಚಿತ್ರದ ಫಸ್ಟ್ ಲುಕ್ ಅನ್ನು ಅಕ್ಟೋಬರ್ 30ರಂದು ಬಿಡುಗಡೆ ಮಾಡಲಾಯಿತು. ಅದನ್ನು ನೋಡಿಯೇ ತಾವು ಈ ನಿರ್ಧಾರ ತೆಗೆದುಕೊಂಡಿದ್ದಾಗಿ ಹೇಳಿದ್ದಾರೆ. ಈ ಫಸ್ಟ್ ಲುಕ್ನಲ್ಲಿ ಹನುಮಂತನನ್ನ ಸಾಂಪ್ರದಾಯಿಕ ರೂಪದಲ್ಲಿ ತೋರಿಸಲಾಗಿಲ್ಲ ಅಂತ ಅವರು ಹೇಳ್ತಾರೆ. ನಿರ್ಮಾಪಕರು ಹನುಮಂತನ ಕಥೆ ಮತ್ತು ಪ್ರದರ್ಶನದ ಬದಲು ಪ್ರಶಸ್ತಿ ವಿಜೇತ ನಟನ ಮೇಲೆ ಕೇಂದ್ರೀಕರಿಸಿದ್ದಾರೆ ಅಂತ ಅವರು ಹೇಳುತ್ತಾರೆ. 2011ರಲ್ಲಿ ಶ್ರೀನಗರ ಕಿಟ್ಟಿ ಮತ್ತು ರಮ್ಯಾ ಮುಖ್ಯ ಭೂಮಿಕೆಯಲ್ಲಿ ಸಂಜು ವೆಡ್ಸ್ ಗೀತಾ ಸಿನಿಮಾ ತೆರೆಕಂಡು ಸೂಪರ್ ಡೂಪರ್ ಹಿಟ್ ಎನಿಸಿಕೊಂಡಿತ್ತು. ಇದೀಗ ಸಿನಿಮಾದ ಸೀಕ್ವೆಲ್ ಆಗಿ ಸಂಜು ವೆಡ್ಸ್ ಗೀತಾ 2 ಸಿದ್ಧಪಡಿಸಲಾಗಿದೆ. ರಮ್ಯಾ ಬದಲು ರಚಿತಾ ನಾಯಕಿಯಾಗಿದ್ದಾರೆ. ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಕಳೆದ ಜನವರಿ 10ರಂದು ಸಂಜು ವೆಡ್ಸ್ ಗೀತಾ 2 ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ಆದರೆ ಕೋರ್ಟ್ನಲ್ಲಿ ಸ್ಟೇ ತಂದಿದ್ರಿಂದ ಕೊನೆ ಕ್ಷಣದಲ್ಲಿ ಬಿಡುಗಡೆ ಕ್ಯಾನ್ಸಲ್ ಆಯಿತು. ಅಂದು ಸಂಜು ವೆಡ್ಸ್ ಗೀತಾ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದ ನಿರ್ದೇಶಕ ನಾಗಶೇಖರ್ ಅವರು ಈಗ ಸಂಜು ವೆಡ್ಸ್ ಗೀತಾ 2 ಸಿನಿಮಾವನ್ನು ನಿರ್ದೇಶಿಸಿದ್ದಾರೆ. ಆದರೆ ಸಂಜು ವೆಡ್ಸ್ ಗೀತಾ 2 ಚಿತ್ರದ ಪೋಸ್ಟರ್ ಮೇಲೆ ನಾಗಶೇಖರ್ ಮೂವೀಸ್ ಅಂತ ಹಾಕಿದ್ದೇ ಈ ಸಮಸ್ಯೆಗೆ ಕಾರಣವಾಗಿತ್ತು. ಅಸಲಿ ವಿಚಾರ ಏನಪ್ಪಾ ಅಂದರೆ,
ತೆಲುಗು ನಿರ್ಮಾಪಕರೊಬ್ಬರ ಜೊತೆ ಹಣಕಾಸಿನ ವ್ಯವಹಾರವಿತ್ತು. ಆ ಕಾರಣಕ್ಕಾಗಿಯೇ ಅವರು ಹೈದರಾಬಾದ್ನ ಸಿವಿಲ್ ಕೋರ್ಟ್ನಲ್ಲಿ ಸಂಜು ಬಿಟ್ಸ್ ಗೀತಾ 2 ಸಿನಿಮಾ ರಿಲೀಸ್ ಆಗದಂತೆ ಸ್ಟೇ ತಂದಿದ್ರು. ಈ ಚಿತ್ರಕ್ಕೆ ನಾಗಶೇಖರ್ ನಿರ್ಮಾಪಕ ಎಂಬುದು ಅವರ ಇಸ್ಟೇಗೆ ಕಾರಣವಾಗಿತ್ತು. ಸಂಜು ಬಿಟ್ಸ್ ಗೀತಾ 2 ಸಿನಿಮಾದ ನಿರ್ಮಾಪಕರು ಕುಮಾರ್ ಅವರ ಒಡೆತನದ ಪವಿತ್ರ ಇಂಟರ್ನ್ಯಾಷನಲ್ ಮೂವಿ ಮೇಕರ್ಸ್ ಬ್ಯಾನರ್ ನಡಿಯಲ್ಲಿ ಈ ಚಿತ್ರವನ್ನು ನಿರ್ಮಿಸಲಾಗಿದೆ. ಈ ವಿಚಾರವನ್ನು ತೆಲುಗು ನಿರ್ಮಾಪಕರಿಗೆ ಮನದಟ್ಟು ಮಾಡಲು ವಕೀಲರ ಸಮೇತ ಹೈದರಾಬಾದ್ಗೆ ಹೋಗಿದ್ದ ಛಲವಾದಿ ಕುಮಾರ್ ನ್ಯಾಯಾಲಯಕ್ಕೆ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿದ್ದಾರೆ. ಅಲ್ಲದೆ ಈ ಸಿನಿಮಾದ ನಿರ್ಮಾಪಕ ನಾನು ಮಾತ್ರ, ನಾಗಶೇಖರ್ ಬರೀ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಸಿನಿಮಾದ ಮೇಲಿರುವ ಸ್ಟೇ ತೆಗೆಯಲು ಸ್ವಲ್ಪ ಕಾಲಾವಕಾಶ ಬೇಕು. ಅಲ್ಲಿಯವರೆಗೆ 4.50 ಕೋಟಿ ರೂಪಾಯಿ ಮೌಲ್ಯದ ಜಾಮೀನು ನೀಡಿ ಎಂದಾಗ ಅದೇ ಮೊತ್ತದ ತಮ್ಮ ಆಸ್ತಿ ಪತ್ರಗಳನ್ನು ಜಾಮೀನು ನೀಡಿ ಪ್ರದರ್ಶನಕ್ಕೆ ಅನುಮತಿ ಪಡೆದುಕೊಂಡು ಬಂದಿದ್ದೇನೆ. ಯಾವುದೇ ಸಮಸ್ಯೆ ಇಲ್ಲ. ಸಂಜು ಬಿಟ್ಸ್ ಗೀತಾ 2 ಸಿನಿಮಾವು ಜನವರಿ 17ರಂದು ಬಿಡುಗಡೆಯಾಗಲಿದೆ ಅಂತ ನಿರ್ಮಾಪಕ ಛಲವಾದಿ ಕುಮಾರ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಎಲ್ಲರೂ ನನಗೆ ಕಳಪೆ ಪಟ್ಟ ಕೊಡ್ತಾರೆ ಎಂಬ ಕೊರಗು ಚೈತ್ರಾ ಕುಂದಾಪುರಗೆ ಇತ್ತು. ಆಗ ಮನೆಯೊಳಗೆ ಬಂದ ಅವರ ತಾಯಿ ಉತ್ತಮ ಪಟ್ಟ ನೀಡಿ ಫುಲ್ ಜೋಶ್ ತುಂಬಿದ್ರು. ಅಮ್ಮ ಬಂದು ಹೋಗಿದ್ದು ನನಗೆ ಜಾಸ್ತಿ ಎನರ್ಜಿ ಸಿಕ್ಕಂತಾಗಿದೆ ಅಂತ ಹೇಳ್ಕೊಂಡಿದ್ರು ಚೈತ್ರಾ. ಆದರೆ ಇಷ್ಟೆಲ್ಲ ನಡೆದು ವಾರ ಕಳೆಯೋದ್ರೊಳಗೆ ಚೈತ್ರಾನೇ ಇದೀಗ ಬಿಗ್ ಬಾಸ್ ಮನೆಯಲ್ಲಿಲ್ಲ. ಈ ವಾರ ಅವರನ್ನು ಎಲಿಮಿನೇಟ್ ಮಾಡಿ ಹೊರಗೆ ಕಳಿಸಲಾಗಿದೆ. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಘಟಾನುಘಟಿ ಸ್ಪರ್ಧಿಗಳೇ ನಾಮಿನೇಟ್ ಆಗಿದ್ರು. ಮೋಕ್ಷಿತಾ ಪೈ, ಭವ್ಯ ಗೌಡ, ತ್ರಿವಿಕ್ರಮ್, ಧನರಾಜ್ ಆಚಾರ್, ಚೈತ್ರಾ ಕುಂದಾಪುರ ನಾಮಿನೇಟ್ ಆಗಿದ್ರು. ವಾರದ ಕಥೆ ಕಿಚ್ಚನ ಜೊತೆ ಸಂಚಿಕೆಯಲ್ಲಿ ಭವ್ಯ ಗೌಡ ಒಬ್ಬರೇ ಸೇಫ್ ಆಗಿದ್ರು. ಭಾನುವಾರದ ಸೂಪರ್ ಸಂಡೇ ವಿತ್ ಬಾದ್ಶಾ ಸುದೀಪ ಸಂಚಿಕೆಯಲ್ಲಿ ಮೋಕ್ಷಿತಾ, ತ್ರಿವಿಕ್ರಮ್, ಧನರಾಜ್ ಸೇಫ್ ಆದರು. ಆದರೆ ಚೈತ್ರಾ ಕುಂದಾಪುರ ಅವರು ಎಲಿಮಿನೇಟ್ ಆದರು. ಕಾಕತಾಳೀಯ ಅಂದರೆ ಈ ವಾರ ಬಹುತೇಕ ಸದಸ್ಯರು ಸೇರಿ ಚೈತ್ರಾಗೆ ಉತ್ತಮ ಪಟ್ಟವನ್ನು ಕೊಟ್ಟಿದ್ರು. ಅದಿನ್ನಷ್ಟು ಖುಷಿಯನ್ನು ಚೈತ್ರಾಗೆ ನೀಡಿತ್ತು. ಆದರೆ ಆ ಖುಷಿ ಮಾಸೋ ಮುನ್ನವೇ ಅವರೇ ಶೋನಿಂದ ಹೊರಗೆ ಬಂದಿದ್ದಾರೆ. 100ಕ್ಕೂ ಅಧಿಕ ದಿನ ಬಿಗ್ ಬಾಸ್ ಮನೆಯೊಳಗಿದ್ದು ಹೊರಗೆ ಬಂದಿದ್ದಾರೆ ಚೈತ್ರಾ. ಬಿಗ್ ಬಾಸ್ ಮನೆಯೊಳಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದ ರಜತ್ ಕಿಶನ್ ಜೊತೆ ಚೈತ್ರಾಗೆ ಆರಂಭದಿಂದಲೂ ಕಿರಿಕಿತ್ತು. ರಜತ್ ಬಾಸ್ 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 ಎನ್ನುತ್ತಾ ಚೈತ್ರಾಗೆ ಕಾಲೆಳೆಯೋದಕ್ಕೆ ಕಾಯ್ತಾ ಇದ್ರು. ಒಮ್ಮೆ ಚೈತ್ರಾಗೆ ನಿನ್ನನ್ನು ಇಲ್ಲಿಂದ ಕಳಿಸಿದ ಮೇಲೇ ನಾನು ಇಲ್ಲಿಂದ ಹೊರಗೆ ಹೋಗೋದು ಅಂತ ನೇರವಾಗಿಯೇ ಹೇಳಿದರು ರಜತ್. ಸದ್ಯ ರಜತ್ ಬಿಗ್ ಬಾಸ್ ಮನೆಯೊಳಗೆ ಸೇಫ್ ಆಗಿದ್ದಾರೆ. ಇತ್ತ ಚೈತ್ರಾ ಕುಂದಾಪುರ ಅವರು ಮಾತ್ರ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.